ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಮುಂದುವರೆದಿದ್ದು ಪ್ರಬಲವಾದಂತಹ ದಾಳಿ ಆಗ್ತಾ ಇದೆ. 9ನೇ ದಿನ ಯುದ್ಧ ಆರಂಭ ಆಗಿ ಇರಾನ್ನಲ್ಲಿ ಕಂಡು ಕೇಳರಿಯದ ದಾಳಿ ಆಗ್ತಾ ಇದೆ. ಇರಾನ್ನ ಟೆಹರಾನ್ನಲ್ಲಿ 7 ತೈಲ ಘಟಕಗಳ ಮೇಲೆ ಬಾಂಬ್ ದಾಳಿ. ತೈಲ ಘಟಕ, ಏರ್ಪೋರ್ಟ್, ಅಣುಸ್ಥಾವರ ಎಲ್ಲ ಧ್ವಂಸ. ಅಸಲಿ ಅಟ್ಯಾಕ್ ಅನ್ನ ಈಗ ಶುರು ಮಾಡಿರುವಂತಹ ದೊಡ್ಡಣ್ಣ ಇರಾನ್ನ ನೆಲ ನಾಮಾವಶೇಷ ಮಾಡೋದಕ್ಕೆ ಇಸ್ರೇಲ್ ಕೂಡ ಪಣ ತೊಟ್ಟಿದ್ದು ಜಂಟಿಯಾಗಿ ನಡೆಸ್ತಾ ಇರುವಂತಹ ಯುದ್ಧ ಎಂತ ವಿಧ್ವಂಸಕ ಆಗಿದೆ ನೋಡಿ. ತೈಲ ಘಟಕ ಭಸ್ಮ ಆಗಿದೆ. ಹಾಗಿದ್ರೆ ಜಗತ್ತಿಗೆ ತೈಲ ಸಂಕಷ್ಟ ಕಾದಿದ್ಯಾ? ಬಂಗಾರದಂತ ಬೆಲೆ ಬಾಳೋ ತೈಲ ಸಂಪತ್ತು ಸುಟ್ಟು ಭಸ್ಮ ಆಗ್ತಾ ಇದೆ. ಅದರಲ್ಲೂ ಇರಾನ್ನ ತೈಲ ಘಟಕಗಳು ಅಮೆರಿಕಾದ ಟಾರ್ಗೆಟ್. ಭಾರತದಲ್ಲಿ ತೈಲ ದರ ಮತ್ತಷ್ಟು ಏರಿಕೆಯಾಗುವಂತಹ ಭೀತಿ ಕಾಣ್ತಾ ಇದೆ. ಈಗಾಗಲೇ LPG ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ. ಈಗ ತೈಲ ದರ ಕೂಡ ಹೆಚ್ಚಳ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಈ ಯುದ್ಧೋನ್ಮಾದ ಏನಿದೆ ಇದು ತೈಲ ಘಟಕಗಳನ್ನೇ ಗುರಿಯಾಗಿಸಿಕೊಂಡು ಆಗ್ತಾ ಇರುವಂತಹ ದಾಳಿಯಾಗಿರೋದ್ರಿಂದ ಕಚ್ಚಾ ತೈಲದ ಅಭಾವ ಭಾರತದಲ್ಲಾಗುವಂತಹ ಆತಂಕ ಕಾಡ್ತಾ ಇದೆ. ವಿಶ್ವದ ಅತಿದೊಡ್ಡ ತೈಲ ಘಟಕದ ಮೇಲೆ ಅಟ್ಯಾಕ್ ಆಗಿದೆ. ಇರಾನ್ನಲ್ಲಿರುವಂತಹ ತೈಲ ಘಟಕಗಳಷ್ಟೇ ಅಲ್ಲ, ಇರಾನ್ ಅರಾಮ್ಕೋ ತೈಲ ಘಟಕದ ಮೇಲೆ ದಾಳಿ ಮಾಡ್ತಾ ಇದೆ. ಸೌದಿ ಅರೇಬಿಯಾದಲ್ಲಿ ತೈಲ ಘಟಕ ಹೊತ್ತಿ ಉರಿತಾ ಇದೆ. ಜಗತ್ತಿನ ನಂಬರ್ 1 ತೈಲ ಉತ್ಪಾದನಾ ಘಟಕ ಈ ಅರಾಮ್ಕೋ. ಜಾಗತಿಕ ತೈಲ ಪೂರೈಕೆ ಮೇಲೆ ಇದು ಬಹಳ ದೊಡ್ಡ ಪರಿಣಾಮ ಬೀರೋ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ಇರಾಕ್ನ ರಾಜಧಾನಿ ಬಾಗ್ದಾದ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಅಮೆರಿಕ ಎಂಬಸಿ ಮೇಲೂ ಇರಾನ್ ಡ್ರೋನ್ ದಾಳಿ ಮಾಡುವಂತಹ ಯತ್ನ ನಡೆಸಿದೆ. ಆದರೆ ಐರನ್ ಡೋಮ್ನಿಂದ ಡ್ರೋನ್ ದಾಳಿಯನ್ನ ಅಮೆರಿಕ ತಡೆದಿರುವಂಥದ್ದು. ಇನ್ನು ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಭಯಾನಕವಾಗಿ ಅಟ್ಯಾಕ್ ಮಾಡ್ತಾ ಇದೆ. ಕುವೈತ್ ಏರ್ಪೋರ್ಟ್ ಬಳಿಯೇ ಭೀಕರ ದಾಳಿಯಾಗಿದೆ. ತೈಲ ಸಂಗ್ರಹಗಾರದ ಮೇಲೆ ಡ್ರೋನ್ಗಳ ಮಳೆ ಸುರಿಸ್ತಾ ಇದೆ. ಹೀಗಾಗಿ ಕುವೈತ್ ಏರ್ಪೋರ್ಟ್ ಬಳಿ ಆತಂಕದ ಪರಿಸ್ಥಿತಿ. ಇನ್ನು ಇರಾನ್ನ ಟೆಹರಾನ್ನಲ್ಲಂತೂ ಅಮೆರಿಕ ಇಸ್ರೇಲ್ನ ಮಿಸೈಲ್ ಬಾಂಬ್ ದಾಳಿಯ ಪರಿಣಾಮವಾಗಿ ಆಯಿಲ್ ಘಟಕಗಳು ದಗದಗನೆ ಹೊತ್ತು ಉರಿತಾ ಇದೆ. ಸಂಸ್ಕರಣಾ ಘಟಕಗಳೇನಿವೆ, ತೈಲ ಸಂಸ್ಕರಣಾ ಘಟಕಗಳು. ಇರಾನ್ ಸರ್ವನಾಶಕ್ಕೆ ಪಣ ತೊಟ್ಟಿರುವಂತಹ ಅಮೆರಿಕ ತನ್ನ ಸೇನೆಯ ಶಕ್ತಿಶಾಲಿ B1 ಬಾಂಬರ್ ಅನ್ನ ಎಂಟ್ರಿ ಕೊಡಿಸಿದೆ. ಅಮೆರಿಕ ಸೇನೆಯ ಶಕ್ತಿಶಾಲಿ B1 ಬಾಂಬರ್ ವಿಮಾನಗಳು ಈಗ ಸನ್ನದ್ಧಾಗಿವೆ. 4 B1 ಬಾಂಬರ್ಗಳು ವಿಮಾನಗಳು ಈಗ ಸನ್ನದ್ಧಾಗಿರುವುದು. ಇರಾನ್ ಬಳಿಕ ನಮ್ಮ ಟಾರ್ಗೆಟ್ ಕ್ಯೂಬಾ ಅಂತ ಟ್ರಂಪ್ ಹೇಳ್ತಿರೋದು. ವಾಟ್ ನೆಕ್ಸ್ಟ್ ಅನ್ನೋದು ಕೂಡ ಈಗಾಗಲೇ ಟ್ರಂಪ್ ಹೇಳ್ಬಿಟ್ಟಿದ್ದಾರೆ. ಇರಾನ್ ಮುಗಿದ ಮೇಲೆ ಕ್ಯೂಬಾ ಡೀಲ್ ಮಾಡ್ತೀವಿ ಅಂತಿದ್ದಾರೆ. ಕ್ಯೂಬಾ ಕೂಡ ನಮ್ಮ ಲಿಸ್ಟ್ ನಲ್ಲಿ ಅನ್ನೋದು ಟ್ರಂಪ್ ಹೇಳಿಕೆ. 1 ಗಂಟೆಯಲ್ಲಿ ಕ್ಯೂಬಾ ಡೀಲ್ ಮಾಡ್ತೀವಿ ಅನ್ನೋದು ಟ್ರಂಪ್ ಹೇಳಿಕೆ. ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ವಿರುದ್ಧ ನಟ ಕಮಲ್ ಹಾಸನ್ ಕಿಡಿಕಾರಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ರಂಪ್ಗೆ ಚಾಟಿ ಬೀಸಿದ್ದಾರೆ ಕಮಲ್. ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ ಅಂತ ಡೊನಾಲ್ಡ್ ಟ್ರಂಪ್ ವಿರುದ್ಧ ಕಮಲ್ ಹಾಸನ್ ಕಿಡಿ. ರಷ್ಯಾದಿಂದ ಭಾರತಕ್ಕೇನು ತೈಲ ಪೂರೈಕೆ ವಿಚಾರ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಏನು 30 ದಿನಗಳ ವಿನಾಯಿತಿ ಕೊಟ್ಟಿದ್ದೇವೆ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿತ್ತು ಅಮೆರಿಕ. ವಿದೇಶಗಳ ಆದೇಶವನ್ನ ನಾವು ಸ್ವೀಕರಿಸೋದಿಲ್ಲ, ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ರಾಷ್ಟ್ರಗಳ ನಡುವಿನ ಪರಸ್ಪರ ಗೌರವದಿಂದ ಮಾತ್ರ ವಿಶ್ವಶಾಂತಿ ಸಾಧ್ಯ ಅಂತ ಟ್ರಂಪ್ ವಿರುದ್ಧ ಕಿಡಿಕಾರಿದ್ದಾರೆ ಕಮಲ್ ಹಾಸನ್.